ಮಾತೃತ್ವ ರಜೆ ಹಾಗೂ ಶಿಶುಪಾಲನಾ ರಜೆಯ ಮೇಲೆ ತೆರಳುವ ಮಹಿಳಾ ಶಿಕ್ಷಕರ ರಜೆಯ ಅವಧಿಗೆ ಅತಿಥಿ ಶಿಕ್ಷಕರನ್ನು ನಿಯುಕ್ತಿಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಸದಸ್ಯ ವೈಎಂ ಸತೀಶ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಮಾತೃತ್ವ ರಜೆಯ ನಂತರ ಮರಳಿ ಕರ್ತವ್ಯಕ್ಕೆ ಹಾಜರಾಗುವ ಮಹಿಳಾ ಶಿಕ್ಷಕರಿಗೆ ಮಗುವಿನ ವಯಸ್ಸು 5 ವರ್ಷ ಪೂರ್ಣಗೊಳ್ಳುವವರೆಗೂ ಮಗುವಿನ ಅನುಕೂಲವಾಗುವ ರೀತಿಯಲ್ಲಿ ಮಹಿಳಾ ನೌಕರರು ಇಚ್ಛಿಸುವ ಸ್ಥಳಕ್ಕೆ ನಿಯುಕ್ತಿಗೊಳಿಸಲಾಗುವುದು. ಮಹಿಳಾ ಶಿಕ್ಷಕರಿಗೆ ಮಾತೃತ್ವ ರಜಾ ಮನವಿ ಸ್ವೀಕೃತಗೊಂಡ 15 ದಿನದ ಒಳಗಾಗಿ ಸಕ್ಷಮ ಪ್ರಾಧಿಕಾರದಿಂದ ಮಾತೃತ್ವ ರಜೆ ಮಂಜೂರು ಮಾಡಲಾಗುವುದು ಎಂದರು. ಮಹಿಳಾ ಶಿಕ್ಷಕರು ಮಾತೃತ್ವ ರಜೆಯೊಂದಿಗೆ ಶಿಶುಪಾಲನಾ ರಜೆಯನ್ನು ಉಪಯೋಗಿಸಿಕೊಳ್ಳಲು ಇಚ್ಛಿಸಿದ್ದಲ್ಲಿ ಸಂಯೋಜಿಸಿ ಅಥವಾ ಶಿಶುಪಾಲನಾ ರಜೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ರಜಾ ಮನವಿ ಸ್ವೀಕೃತವಾದ 15 ದಿನದ ಒಳಗಾಗಿ ರಜೆ ಮಂಜೂರು ಮಾಡಲಾಗುವುದು ಎಂದು ತಿಳಿಸಿದರು. ಆದರೆ ನೀವು ಹೇಳಿದಂಗೆ ಮಾನವೀಯತೆ ಮೇಲೆ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ಕೆಲವು ಸತಿ ಇಂಥ ವಿಚಾರಗಳಲ್ಲಿ ತಾಯಿಗೆ ಏನು ಒಂದು ಮಗುಗೆ ಜನ್ಮ ಕೊಡ್ತಾರೆ, ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ನಮಗೆ ಕರುಣೆ ಇಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ ಅಂತ ಅದಕ್ಕೆ ನಾನು ಉತ್ತರದೊಳಗೇನೆ ನಿಮಗೆಲ್ಲ ಕೊಟ್ಟುಬಿಟ್ಟೆ. ಇದನ್ನೆಲ್ಲ ಯೋಚನೆ ಮಾಡಿ ಇಲಾಖೆಯವ್ರಿಗೆ ಹೇಳಿದೆ, ನೋಡಿ ಈ ಥರ ಎಲ್ಲ ಆಗೋದಿಲ್ಲ, ಕೆಲವು ಸತಿ ಜೆನ್ಯೂನ್ ಕೇಸಸ್ ಇರುತ್ತೆ. ಯಾಕೆಂದರೆ ಕೌನ್ಸಿಲಿಂಗ್ ಮಾಡೋದು ಒಳ್ಳೆಯದೇ ಮಾನ್ಯ ಸಭಾಪತಿಗಳೇ, ಆದರೆ ಅನಿವಾರ್ಯವಾಗಿ ಇಂಥ ಸಂದರ್ಭ ಇದ್ದಾಗ ಅದಕ್ಕೆ ನಾನು ಏನು ಮಾಡಿದೆ, ಅವ್ರಿಗೆ ಇನ್ಮೇಲಿಂದ ಅವರು ಮೆಟರ್ನಿಟಿ ಲೀವಿಗೆ ಹೋಗ್ಬೇಕಂದ್ರೆ 15 ದಿವಸ ಒಳಗೆ ನಾವು ಕೊಡಲೇಬೇಕು ಅವರಿಗೆ. ಅದನ್ನು ನಾವು ಇಲ್ಲ ಅಂತ ಹೇಳಂಗೆ ಕಡ್ಡಾಯವಾಗಿ ರೂಲ್ಸೇ ತರ್ತಾ ಇದೀವಿ ಅದನ್ನು ಇನ್ಮೇಲೆ. ಅದು ಹೆಣ್ಣುಮಕ್ಕಳಿಗೆ, ಯಾಕೆಂದರೆ ಇವರೆಲ್ಲರೂ ಕೂಡ ಮೋಸ್ಟ್ಲಿ ಡೆಲಿವರಿ ಮತ್ತು ಜಸ್ಟ್ ಮದುವೆ ಆಗಿ ಶುರು ಆಗ್ತಕ್ಕಂಥ ಅಡಿಷನಲ್ ಜೀವಗಳು ಅವರ ಸಂಸಾರಕ್ಕೆ ಸೇರ್ತಾವೆ. ಇದನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕು. ರಾಜ್ಯದಲ್ಲಿ 108 ಆರೋಗ್ಯ ಕವಚ ಸೇವೆಯಡಿ 715 ಆಂಬ್ಯುಲೆನ್ಸ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲಿಯೂ ಆಂಬ್ಯುಲೆನ್ಸ್ಗಳ ಕೊರತೆ ಎದುರಾಗಿಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಟಿಎನ್ ಜವರಾಯಿಗೌಡ ಪ್ರಶ್ನೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಪರವಾಗಿ ಉತ್ತರ ನೀಡಿದ ಸಚಿವರು, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಮಾರ್ಗಸೂಚಿ ಅನ್ವಯ ಆಂಬ್ಯುಲೆನ್ಸ್ಗಳನ್ನು ಒದಗಿಸಲಾಗಿದ್ದು ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ 821 ಆಂಬ್ಯುಲೆನ್ಸ್ಗಳ ಅವಶ್ಯಕತೆ ಇದೆ. ಆಂಬ್ಯುಲೆನ್ಸ್ಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಹಾಗೂ ಕುಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತುರ್ತು ಆರೋಗ್ಯ ಸೇವೆ ನೀಡಲು ಬಳಸಲಾಗುತ್ತಿದೆ ಎಂದರು. ಮಾನ್ಯ ಸಭಾಪತಿಗಳೇ, 715 108 ಆರೋಗ್ಯ ಕವಚ ಆಂಬ್ಯುಲೆನ್ಸಸ್ ಇವೆ. ಅದು 715. ಆಮೇಲೆ ನಂಬರ್ ಆಫ್ ಆಂಬ್ಯುಲೆನ್ಸ್ ಅಂದರೆ ಇದು ಸರ್ಕಾರ ಅಂದರೆ CSC ಮತ್ತು PSC ಮಟ್ಟದಲ್ಲಿ ಇರ್ತಕ್ಕಂಥ ಮತ್ತು ಗೌರ್ಮೆಂಟೇ ನಿರ್ವಹಣೆ ಮಾಡ್ತಕ್ಕಂಥ 1000 ಆಂಬ್ಯುಲೆನ್ಸಸ್ ಕೂಡ ಇದೆ. ಮಾನ್ಯ ಸಭಾಪತಿಗಳು, ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ನಾವು ಜಾಸ್ತಿನೇ ಇಲ್ಲಿ ಕಾರ್ಯನಿರ್ವಹಿಸ್ತೀವಿ.